ನಾನು ಅಮೃತ್. ನಾನು ಯಾದಗಿರಿ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಆಗಿರ್ತೀನಿ. ನಾನು ಸದ್ಯಕ್ಕೆ ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಎಂಬ ಕೋರ್ಸ್ ಅಲ್ಲಿ ಸದ್ಯಕ್ಕೆ ನಾನು ಓದ್ತಾ ಇರೋದು. ಇಲ್ಲಿ ಕರ್ನಾಟಕದ ಟಾಪ್ ಯೂನಿವರ್ಸಿಟಿಯಲ್ಲಿ ನಾನು ಓದ್ತಾ ಇದ್ದೀನಿ ಅಂದ್ರೆ ನನ್ನ ಧಾರವಾಡಿನ ಪ್ರಿಸಮ್ ಪಿ ಸೈನ್ಸ್ ಕಾಲೇಜಿನ ಅಲ್ಲಿನ 100% ಎಫರ್ಟ್ ಇಂದ ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ಅದು ನಿಮ್ಗೆಲ್ಲರಿಗೂ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿನ ಧಾರವಾಡ ಪಿ ಯು ಕಾಲೇಜಲ್ಲಿ ನಾನು ಅಲ್ಲಿ ಸಾಧಾರಣ ಒಂದು ವಿದ್ಯಾರ್ಥಿಯಾಗಿ ಹೋಗಿ ಅಲ್ಲಿನ ನಾರ್ಮಲ್ ಆಗಿ ನನಗೆ ಯಾಕಂದ್ರೆ ನಾನು ಗ್ರಾಮೀಣದಿಂದ ಬಂದಿರತಕ್ಕಂಥದ್ದು. ಅಲ್ಲಿನ ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಡೆಡಿಕೇಟ್ ಮಾಡಬೇಕು, ಇದೇ ಸಬ್ಜೆಕ್ಟ್ ಹೆಂಗ್ ಓದಬೇಕು, PCMB ಹೆಂಗ್ ಓದಬೇಕು, ನೀಟ್ ಹೆಂಗ್ ಓದಬೇಕು, JEE ಹೆಂಗ್ ಓದಬೇಕು ಅನ್ನೋದು ಎಲ್ಲ ಟೀಚರ್ಸ್ನ ಎಫರ್ಟು ನನಗೆ ಅವರೆಲ್ಲ ಇದೇ ಮ್ಯಾಪ್, ಒಂದು ರೌಂಡ್ ಮ್ಯಾಪ್ ಅಂತ ಹೇಳಿ ಅವರೆಲ್ಲ ಹೇಳಿದ್ರು. ಅದರಿಂದ ಫಾಲೋ ಅಪ್ ಮಾಡ್ತಿದ್ದೆ. ಅದೇ ರೀತಿಯಿಂದ ನನಗೆ ಯಾವುದೇ ರೀತಿ ಇಂಗ್ಲಿಷ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗ್ತಿರ್ಲಿಲ್ಲ. ಅಲ್ಲಿನ ಟೀಚರ್ಸು ಅವರು ಇಂಗ್ಲಿಷ್ನ ಕನ್ವರ್ಟ್ ಮಾಡಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ, ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ರೀತಿ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಇಂಪಾರ್ಟೆಂಟ್ ಅಂತ ಟೀಚರ್ಸ್ನ ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಸರ್ ಶ್ರೀನಿವಾಸ್ ಸರ್ ನಮ್ಮ ಪ್ರಿಸಮ್ ಕಾಲೇಜಿನ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಎಫರ್ಟ್ ಇಂದ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋದು ಬಹಳ ಇಂಪಾರ್ಟೆನ್ಸ್ ಆಗುತ್ತೆ. ಯಾಕಂದ್ರೆ ಅವರು ನಮ್ಗೆ ಯಾವುದೇ ರೀತಿಯ ಫೆಸಿಲಿಟಿ ಸ್ವಲ್ಪ ಲ್ಯಾಕ್ ಆದಾಗ ಅವರು ಇಮಿಡಿಯೇಟ್ ಆಗಿ ನಮ್ಮನ್ನ ಕರೆದು, ನಿಮ್ಗೆ ಓದ್ತಾ ಇದ್ದೀರಪ್ಪ, ನೀವು ಕನ್ಸಿಸ್ಟೆನ್ಸಿ ಡೆವಲಪ್ ಮಾಡ್ತಿದ್ದೀರಾ ಕಾಲೇಜಿನಲ್ಲಿ ಅಂದಾಗ ನಿಮ್ಗೆ ಯಾವುದೇ ರೀತಿ ಫೆಸಿಲಿಟಿ ಆಗಿ ನಿಮ್ಗೆ ಯಾವುದೇ ರೀತಿ ಎಲ್ಲ ಕೊಡ್ತೀನಿ, ನೀವು ಯಾವುದೇ ಬುಕ್ಸ್ ಫೆಸಿಲಿಟಿ ತಗೊಳ್ಳಿ, ಎಲ್ಲ ಫೆಸಿಲಿಟಿ ತಗೊಳ್ಳಿ, ಆ ಟೀಚರ್ಸ್ ನಮಗೆ ಡೈರೆಕ್ಟ್ ಸರ್ ಹೇಳ್ತಿದ್ರು. ಅದೇ ರೀತಿಯಿಂದ ನಮ್ಮ ಈಗ ನೀಟು ಮತ್ತೆ JEE ಎಂಬ 2 ಸಬ್ಜೆಕ್ಟು ಬಹಳ ಇಂಪಾರ್ಟೆನ್ಸ್ ಆಗುತ್ತೆ. ಯಾಕಂದ್ರೆ ಫ್ಯೂಚರ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಆಗೋದು ಅದೇ 2. ಅವನು ಯಾವ ರೀತಿ ಓದಬೇಕು, ಒಂದೊಂದು ಟಾಪಿಕ್ನ ಕ್ಲಿಯರ್ ಆಗ್ಬೇಕಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಟೀಚರ್ಸ್ನ ಎಫರ್ಟ್ ಬೇಕೇ ಬೇಕು, ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಅದೇ ರೀತಿಯಿಂದ ಟೀಚರ್ಸ್ನ ಯಾವಾಗಲೂ ಕನ್ಸಿಸ್ಟೆನ್ಸಿಯಿಂದ ಡೆವಲಪ್ ಮಾಡ್ಕೊತಿರ್ಬೇಕು. ಅದೇ ರೀತಿ ಎಲ್ಲ ಈ ಟೀಚರ್ಸ್ನ ಎಫರ್ಟ್ ಮತ್ತೆ ಡೈರೆಕ್ಟರ್ನವರ ಎಫರ್ಟ್ ಈ ಧಾರವಾಡ ಪ್ರಿಸಮ್ ಕಾಲೇಜಿನ ನಾನು ಒಳ್ಳೆಯ ಒಂದು ಗುಡ್ ಡಿಸಿಷನ್ ತಗೊಂಡು ಆ ಕಾಲೇಜಿನ 2 ವರ್ಷ ಪದವಿ ಮುಗಿಸ್ಕೊಂಡು ಅಂದಾಗ ಮಾತ್ರ ನಾನು ಈ ಕಾಲೇಜಿನಲ್ಲಿ ಟಾಪ್ ಯೂನಿವರ್ಸಿಟಿಯಲ್ಲಿ ನಾನು ಓದ್ತಾ ಇದ್ದೀನಿ ಅಂತಂದ್ರೆ ಬಹಳ ಧನ್ಯವಾದಗಳಿರ್ತಕ್ಕಂಥದ್ದು ನಮ್ಮ ಟೀಚರ್ಸ್ಗೆ. ಅದಕ್ಕಾಗಿ ನಾನು ಒಳ್ಳೆ ಏನೇ ಓದ್ತಾ ಇದ್ದೀನಿ, ಏನೇ ಇರಲಿ, ಒಂದು ಡೆಡಿಕೇಟ್ ಇದೆಯೇ, ಒಂದು ಕನ್ಸಿಸ್ಟೆನ್ಸಿ ಇದೆ, ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ದೀನಿ. ಅದು ಎದಕ್ಕಂತಂದ್ರೆ ನಾನು ಧಾರವಾಡನ ಪ್ರಿಸಮ್ ಕಾಲೇಜ್ ಅಂತ ಹೇಳೋಕೆ ನನ್ನ ಇಚ್ಛೆ ಪಡಿಸ್ತೀನಿ. ಅದೇ ರೀತಿ ಹಿಂಗೆ ಇನ್ನೊಂದು ಒಂದು ಕ್ವೈಟ್ ಹೇಳ್ತೀನಿ, ವೆನ್ ಐ ಲರ್ನ್ ಫ್ರಮ್ ದಿ ಲೆಸನ್ what dreams I built and encouragement from my teachers, from my college, this is my foundation of my success ಅನ್ನೋದು ಈ ರಿಲೆವೆಂಟ್ ಆಗುತ್ತೆ ಅಂತ ನಾನು ಎಲ್ಲರಿಗೂ ಹೇಳ್ತಕ್ಕಂಥದ್ದು. ನಾನು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರಿಸಮ್ ಕಾಲೇಜಿನ ಡೈರೆಕ್ಟರ್ ಮತ್ತು ಟೀಚರ್ಸ್ಗೆ ಎಲ್ಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತಕ್ಕಂಥದ್ದು. ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.